ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಮನೆಯಲ್ಲಿ ಸತ್ಯಕ್ಕೆ ಶ್ರುತಿ ತರ್ಕ ಮಾತ್ರದೊಳೆ ಅನುಭವಮುಂ ಅದರೊಂದು ನೆಲೆಯಾಗದಿಹುದೇಂ ಮನುಜ ಹೃದಯಾಂಗಣದೊಳ್ ಎನಿತೆನಿತೋ ದನಿಯುದಿಸಿ ಅಣಕಿಪುವು ತರ್ಕವನು ಮಂಕುತಿಮ್ಮ. ಸೊ ಕಳೆದ ಮುಕ್ತಕದಲ್ಲಿ ಕಣ್ಣಿಗೆ ಕಾಣುವ, ಇಂದ್ರಿಯಗಳಿಗೆ ಗೋಚರವಾಗುವ, ಅಳತೆಗೆ ಒಳಪಡುವ ವಸ್ತುಗಳನ್ನು ನಾವು ಸತ್ಯ ಅಂತ ನಾವು ನಂಬ್ಕೊಳ್ಳೋದು ಸರಿಯೇ, ಆದರೆ ನಮ್ಮ ಅಳತೆಗೆ ಮೀರಿದ ಅನುಭವಗಳನ್ನು ಕೂಡ ನಾವು ಗಣನೆಗೆ ತಗೋಬೇಕು. ಎಷ್ಟೋ ಸರ್ತಿ ಅದಕ್ಕೂ ಇದಕ್ಕೂ ಹೊಂದಾಣಿಕೆ ಆಗದೇ ಇರಬಹುದು ಅನ್ನೋದನ್ನು ನಾವು ಗಮನಿಸಿದ್ವಿ. ಅದನ್ನೇ ಮುಂದುವರಿಸ್ತಾ ಈ ಮುಕ್ತಕದಲ್ಲೂ ಕೂಡ ಡಿವಿಜಿಯವರು ಸತ್ಯ ಅಂತ ನಾವು ಯಾವುದನ್ನು ನಂಬ್ತೀವೋ ಅದು ಎಲ್ಲಿ ಸ್ಪಷ್ಟವಾಗಿ ನಿಂತಿದೆ, ಅದಕ್ಕೆ ನೆಲೆ ಯಾವುದು ಅನ್ನೋಂಥ ಪ್ರಶ್ನೆಯನ್ನು ಮುಂದಿಡ್ತಾರೆ. ಕೆಲವು ವಿಚಾರಗಳನ್ನು ನಾವು ನಿಖರವಾಗಿ ಪುನಃ ಅಳೆದು ಸ್ಪಷ್ಟವಾಗಿ ಇದಿಷ್ಟೇ ಅಂತ ಹೇಳಬಹುದು. ಆ ಸ್ಪಷ್ಟತೆ ಆ ಅಳತೆ ಮಾಡುವಂಥ ವ್ಯಕ್ತಿಯ ಕೈಯಲ್ಲೂ ಕೂಡ ಕೆಲವು ಸರ್ತಿ ಇರುತ್ತೆ. ತಮಾಷೆ ಅಂತಂದರೆ ಈ ನೋಟುಗಳನ್ನು ಎಣಿಸ್ತೀವಲ್ವ, ಮೊದಲಿನ ಕಾಲದಲ್ಲಿ, ಇವಾಗೆಲ್ಲ ಬರೀ ಗೂಗಲ್ ಪೇ ಅದು ಇದು ಎಲ್ಲ ಬಂದ್ಬಿಟ್ಟು ನೋಟ್ ಎಣಿಸೋವಂಥದ್ದು ಕಡಿಮೆ ಆಯಿತು. ಮೊದಲಿನ ಕಾಲದಲ್ಲಿ ನೋಟುಗಳನ್ನು ಎಣಿಸುವಾಗ ಸಪೋಸ್ 100 ರೂಪಾಯಿಯ 100 ನೋಟ್ ಇದೆ ಅಂತ ಯಾರಾದರೂ ನಮ್ಮ ಕೈಲಿ ಕೊಟ್ಟರೆ ನಾವು ಒಂದು ಸತಿ ಎಣಿಸಿದಾಗ 99 ಅಂತ ಬಂದ್ಬಿಡುತ್ತೆ. ಒಂದು ನೋಟ್ ಕಡಿಮೆ ಇದೆಯಲ್ಲ, 99 ಇದೆಯಲ್ಲ, ಇನ್ನೊಂದು ಸತಿ ಎಣಿಸೋಣ ಅಂತ ಎಣಿಸ್ತೀವಿ. ಇನ್ನೊಂದು ಸತಿ ಎಣಿಸಿದಾಗ 101 ಬಂದ್ಬಿಡುತ್ತೆ. ಸೊ ಈಗ 99 ಸರಿಯೋ ಅಥವಾ ಅವರು ಎಣಿಸಿಕೊಟ್ಟಂಥ 100 ಸರಿಯೋ ಅಥವಾ ನಾನು 3ನೇ ಸತಿ ಎಣಿಸಿದಾಗ ಬಂದಂಥ 101 ಸರಿಯೋ? ಸೊ ಈ ಸಮಸ್ಯೆ ಶುರು ಆಯ್ತು. ಯಾವುದು ಮೊದಲು? ನೋಡಿ, 3 ಸರ್ತಿ ನಾವು ಎಣಿಸಿರೋವಂಥದ್ದೇ. ಆ ಎಣಿಸಿರೋವಂಥದ್ರಲ್ಲೇ ಈ ರೀತಿಯ ಏರುಪೇರುಗಳು ಬರ್ತಾ ಇದೆ. ಸೊ ನಮಗೆ ಸಂಶಯ ಶುರುವಾಗುತ್ತೆ, ಯಾವುದು ಸರಿ? ಸೊ ಆವಾಗ ನಾವೇನು ಮಾಡ್ತೀವಿ, ಒಂದು ಮಿಷಿನ್ ಬರುತ್ತೆ, ಆ ಮಿಷಿನಲ್ಲಿ ಇಟ್ಟಾಗ ಆ ಮಿಷಿನ್ ಸರಿಯಾಗಿ ಎಣಿಸುತ್ತೆ ಅಂತ ಅಂದ್ಬಿಟ್ಟು ಓಕೆ ಈಗ 100 ನೋಟ್ ಇದೆ ಅಂತ ನಾವು ತೆಗೆದು ಪಕ್ಕಕ್ಕೆ ಇಡ್ತೀವಿ. ಇದು ಎಣಿಸಬಹುದಾದಂತಹ ವಿಚಾರಗಳಿಗೆ ಈ ಥರದ್ದು ನಾನು ಒಂದು ಸತಿ ಮಾಡ್ತೀನಿ, ನೀನೊಂದು ಸತಿ ಚೆಕ್ ಮಾಡು, ಇನ್ನೊಂದು ಸತಿ ಇನ್ನೊಬ್ಬರು ನೋಡ್ತಾರೆ ಅಂತ ಮಾಡ್ತಾ ಒಂದು ಸರ್ತಿ ನಿಷ್ಕರ್ಷೆಗೆ ಬರ್ಬೋದು. ಓಕೆ, ಇದು ಕರೆಕ್ಟಪ್ಪ, 100 ಇದೆ, ಈ ನೋಟುಗಳ ಸಂಖ್ಯೆ 100. ಆದರೆ ಇದೇ ರೀತಿಯಲ್ಲಿ ನಮಗೆ ಆದ ಅನುಭವವನ್ನು ನಾವು ಹೇಗೆ ಅಳೆಯೋದು? ಅನುಭವವನ್ನು ಅಳೆಯೋದಕ್ಕಾಗಲ್ಲ. ಆದರೆ ಅನುಭವದಲ್ಲಿ ಸತ್ಯ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಕೇವಲ ಎಣಿಸಿದ್ದು ಮಾತ್ರವೇ ಸತ್ಯ ಅಂತ ನಾವು ಅನ್ಕೋಬೇಕು, ಅಥವಾ ಎಣಿಸಲಾರದ ಸತ್ಯಗಳು ಕೂಡ ಇರುತ್ತೋ? ಆ ಎಣಿಸಲಾರದ ಸತ್ಯಗಳು ಅನುಭವದಿಂದ ನಮಗೆ ಬಂದಿರೋದ್ರಿಂದ ಸತ್ಯ ಅನ್ನೋಂಥದ್ದು ಎಣಿಸಲಾರದ ಅನುಭವದಲ್ಲೂ ಇರಬಹುದಲ್ವಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಎಲ್ಲ ಅಂಶಗಳನ್ನು ನಾನು ಪ್ರೂವ್ ಮಾಡಿದ್ರೆ ಮಾತ್ರ ನಂಬ್ತೀನಿ ಅಂತಂದರೆ ಎಷ್ಟೋ ಸರ್ತಿ ಅದಾಗಲ್ಲ. ಇವಾಗ ಗಾಳಿಯನ್ನು ಉಸಿರಾಡ್ತಾ ಇದ್ದೀವ, ನಾವು ಉಸಿರಾಡ್ತಾ ಇದ್ದೀವಿ.
ನೀರನ್ನು ಕುಡಿತೀವ ನಾವು? ನೀರನ್ನು ಕುಡಿತೀವಿ. ನೀರನ್ನು ಕುಡಿಯೋದನ್ನು ನಾನು ನೋಡಬಲ್ಲೆ. ಯಾಕೆ? ನೀರು ಕೂಡ ಕಣ್ಣಿಗೆ ಗೋಚರ. ಆದರೆ ಗಾಳಿ ಕಣ್ಣಿಗೆ ಗೋಚರವಾಗಿಲ್ಲ. ಅದು ಅನುಭವದಿಂದ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ, ತಿಳ್ಕೊಳ್ತಾ ಇದ್ದೀನಿ. ಬಾಯಿ ತೆಗೆದು ಅಂತ ದೊಡ್ಡದಾಗ ನಾನು ಉಸಿರು ತಗೊಂಡ್ರೆ ಏನೋ ಒಳಗೆ ಹೋಗ್ತಾ ಇದೆ ಅಂತ. ಕಣ್ಣಿಗೆ ಕಾಣಿಸ್ತಾ ಇದೆಯಾ? ಇಲ್ಲ. ಆದರೂ ಅನುಭವದಲ್ಲಿ ಅದು ನನಗೆ ಬರ್ತಾ ಇದೆ. ಸೊ ಹಾಗಾಗಿ ಅನುಭವದಲ್ಲಿ ಆ ಸತ್ಯ ನೆಲೆ ನಿಂತಿದೆ. ಇದು ಒಂದು ಬಹಳ ಸಾಮಾನ್ಯವಾದಂಥ ಉದಾಹರಣೆ ಅಂತ ನಾವು ಅಂದ್ಕೊಳ್ಬೋದು. ಆದರೆ ಇದನ್ನೇ ನಾವು ಮುಂದಿನ ಸ್ತರಕ್ಕೆ ತಗೊಂಡೋಗಿ, ಮುಂದಿನ ಹಂತಕ್ಕೆ ತಗೊಂಡು ಹೋದಾಗ ಜೀವನದಲ್ಲೂ ಅನೇಕ ವಿಚಾರಗಳು ಇದೇ ರೀತಿ ನಮಗೆ ಸ್ಪಷ್ಟವಾಗಿ ಇದೇ ಕಾರಣಕ್ಕೆ ಹೀಗೆ ಅಂತ ತರ್ಕಬದ್ಧವಾಗಿ ವಿವರಣೆ ಕೊಡೋದಕ್ಕೆ ಸಾಧ್ಯ ಆಗದೆ ಇರ್ಬೋದು. ಆದರೆ ನಮ್ಮ ಅನುಭವ ನಮಗೆ ಹೇಳುತ್ತೆ ಇದು ಹೀಗೇನಪ್ಪ ಅಂತ. ನನಗೆ ಹಲವಾರು ವರ್ಷಗಳ ಹಿಂದೆ ಬ್ರಹ್ಮಗಿರಿ ಹಾಡಿಯಲ್ಲಿ ನಾವು ಯುವ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿನ ನಮ್ಮ ಗಿರಿಜನ ಬಂಧುಗಳ ಜೊತೆ ಮಾತಾಡ್ತಾ ಇದ್ದು ಇದೆಲ್ಲ ಮಾಡ್ತಾ ಇದ್ದಾಗ ಕೆಲವು ಅನುಭವಗಳು ಇನ್ನೂ ನೆನಪಿದೆ. ಏರ್ ಕಟ್ಟೋದು ಈ ಥರದ್ದೆಲ್ಲ ನಾವು ಮಾತಾಡ್ತಾ ಇರ್ತಿದ್ವಿ. ಯಾವಾಗ ಏರ್ ಕಟ್ಟಬೇಕು, ಯಾವಾಗ ಏನಾಗಬೇಕು, ಯಾವಾಗ ಮಳೆ ಬರುತ್ತೆ. ಆಗ ಕೆಲವು ನಮ್ಮ ಗಿರಿಜನ ಬಂಧುಗಳು ಬೆಳಗ್ಗೆನೇ ಏನೋ ಆಕಾಶ ನೋಡ್ತಾಯಿದ್ರು, ಆಚೆ ಈಚೆ ಏನೋ ಆಚೆ ಹಂಗೇನೋ ನೋಡ್ತಾಯಿದ್ರು. ಅದು ನೋಡ್ಬಿಟ್ಟು ಇವತ್ತು ಸಾಯಂಕಾಲ ಮಳೆ ಬರ್ತದೆ ಸರ್. ನಮಗೆ ಅದು ಹೊಸ್ತು. ಅರೆ ಅದು ನಿಮ್ಗೆ ಹೆಂಗಪ್ಪ ಗೊತ್ತು? ಬರ್ತದೆ ಸರ್, ಖಂಡಿತ ಬರ್ತದೆ ಸರ್. ಎಷ್ಟೋ ಸರ್ತಿ ಖಂಡಿತ ಆ ಥರ ಮಳೆ ಬಂದಿದೆ. ಹಾಗೆ ಅವ್ರ ಜೊತೆ ಕಾಡು ಒಳಗಡೆ ಹೋಗ್ತಿದ್ದಾಗ ಆ ಕಡೆ ಹೋಗೋದು ಬೇಡ ಆನೆ ಇದೆ ಅಲ್ಲಿ, ವಾಪಸ್ ಕರ್ಕೊಂಬಿಡು. ಹೆಂಗೆ ಗೊತ್ತಾಯಿತು? ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆದರೆ ಇಲ್ಲ ಸರ್, ಹಿಂಗೆ ಈ ವಿಚಾರಗಳು ನಮಗೆ ಅನುಭವದಿಂದ ನಮಗೆ ಗೊತ್ತು. ಇದು ಹೀಗೀಗಿದ್ದರೆ ಅಲ್ಲಿ ಆನೆ ಇದೆ ಅಂತಲೇ ಅರ್ಥ, ವಾಪಸ್ ಹೋಗೋಣ ಬನ್ನಿ. ಸೊ ಹೀಗೆ ಆ ಅನುಭವವೂ ಕೂಡ ಕಣ್ಣಿಗೆ ಕಾಣದೇ ಇರುವಂಥ ಸತ್ಯವನ್ನು ಕಂಡು ಹಿಡ್ಕೊಳ್ಳುತ್ತೆ. ಅನುಭವದ ಒಂದು ಆಧಾರದಿಂದ ಅದು ಕಂಡು ಹಿಡ್ಕೊಳ್ಳುತ್ತೆ. ಅದು ಎಲ್ಲಿದೆ? ಮನುಜನ ಹೃದಯದ ಅಂಗಣದೊಳಗಡೆ ಅದಿದೆ. ಎನಿತೆನಿತೋ ದನಿಗಳು. ಯಾವುದೋ ಎಷ್ಟೋ ವರ್ಷದ ಹಿಂದಿನ ಅನುಭವ ನಮಗೆ ಕೆಲವು ಪಾಠಗಳನ್ನು ಕಲಿಸಿದ್ದು ಅದು ಹೀಗೆ, ಇದು ಸತ್ಯ ಅಂತ ನಮಗೆ ಬಹಳ ಸ್ಪಷ್ಟವಾಗಿ ನೆನಪಿನಲ್ಲಿ ಉಳಿಯೋ ರೀತಿಯಲ್ಲಿ ಅದು ಉಳ್ಕೊಂಡಿರುತ್ತೆ. ಅದೇ ರೀತಿಯ ಸಂದರ್ಭ ಮುಂದೆ ಒಂದು ಸರ್ತಿ ಬಂದಾಗ ಆ ದನಿ ಹೃದಯದ ಅಂಗಣದಲ್ಲಿ ಉದಿಸಿ ಮತ್ತೆ ಹೇಳುತ್ತೆ, ನೋಡಪ್ಪ ಆ ಸತ್ಯ ಅದು ಕಾಣಿಸ್ತಾ ಇದೆ ನನಗೆ ಅಂತ. ಕಣ್ಣು ಹೇಳುತ್ತೆ, ನನಗೇನು ಕಾಣಿಸ್ತಾ ಇಲ್ಲ. ಹೃದಯ ತನ್ನ ಹಿಂದಿನ ನೆನಪುಗಳು, ಅನುಭವಗಳ ಆಧಾರದ ಮೇಲೆ ಕೆಲವು ವಿಚಾರಗಳನ್ನು ಗ್ರಹಿಸಿ ಕಾಣಿಸದೇ ಇರೋವಂಥ ವಸ್ತು ಇದೆ ಅಂತ ನನಗೆ ಬರೀ ಹೇಳೋದಲ್ಲ, ಅದು ತರ್ಕವನ್ನು ಅಂದರೆ ಕಣ್ಣನ್ನು ಅಣಕಿಸುತ್ತಂತೆ. ನೋಡು, ನಿನಗೆ ಕಾಣಿಸ್ತಾ ಇಲ್ಲ, ನನಗೆ ಕಾಣಿಸ್ತಾ ಇದೆ ನೋಡು ಅಂತ. ಸೊ ಈ ಒಂದು ಅನುಭವದಿಂದ ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರಗಳು ಬಹಳ ಮುಖ್ಯ ಅನ್ನೋಂಥ ಅಂಶ ನಮ್ಮ ಪರಂಪರೆಯಲ್ಲಿ ಬಹುದೊಡ್ಡ ಸ್ಥಾನವನ್ನು ಗಳಿಸ್ಕೊಂಡಿದೆ. ಪಾರಮಾರ್ಥಿಕ ನೆಲೆಯಲ್ಲಿ ಎಲ್ಲವೂ ಕೂಡ ಅನುಭವವೇದ್ಯವಾಗಬೇಕು ಅನ್ನೋದೇ ನಮ್ಮ ಸನಾತನ ಧರ್ಮದ ಮುಖ್ಯವಾದಂಥ ಬುನಾದಿ. ನೀವು ಎಷ್ಟೇ ಓದಿ, ಎಷ್ಟೇ ಪುರಾಣಗಳನ್ನು, ಕಥೆಗಳನ್ನು ಕೇಳಿ, ಎಷ್ಟೇ ಸರ್ತಿ ದೇವರ ದರ್ಶನ ಮಾಡಿ, ಗುಡಿಗಳಿಗೆ ಹೋಗಿ ಪೂಜೆಗಳನ್ನು ಮಾಡಿ, ಏನೇ ಆದರೂ ಕೂಡ ಆ ದೇವರು ಅನ್ನೋಂಥ ಶಕ್ತಿಯ ಅನುಭವ ನಿಮಗಾದಾಗ ಮಾತ್ರ ಅದು ಸಾರ್ಥಕ. ಕೇವಲ ದೇವರಿದ್ದಾನೆ, ಆ ಪೂಜೆ ಮಾಡ್ತೀನಿ, ಈ ಪೂಜೆ ಮಾಡ್ತೀನಿ ಅನ್ನೋದರಲ್ಲೇ ಮುಳುಗೋಗಿದ್ರೆ ಅದು ತರ್ಕ ಮಾತ್ರ, ಅನುಭವವಲ್ಲ. ತರ್ಕವೇ ಗೊತ್ತಿಲ್ಲದೆ ಇರೋಂತಹ ಒಬ್ಬ ವ್ಯಕ್ತಿಗೆ ಆ ದೇವರ ಅನುಭವವಾಯಿತು ಅಂತಂದರೆ ಅದೇ ಪರಮಸಿದ್ಧಿ. ಅವನಿಗೆ ತರ್ಕದ ಅವಶ್ಯಕತೆ ಇಲ್ಲ. ಸೊ ಹಾಗೆ ನಮ್ಮ ಎಲ್ಲ ಭಗವದ್ಗೀತೆಯಲ್ಲೂ ಅದನ್ನೇ ಹೇಳಿರೋವಂಥದ್ದು. ಭಗವದ್ಗೀತೆಯಲ್ಲಿ ಈ ರೀತಿಯ ವೇದ, ಪುರಾಣ, ಪೂಜೆ ಇತ್ಯಾದಿಗಳನ್ನೆಲ್ಲ ಬಹಳ ಮುಖ್ಯ ಅಂತ ಹೇಳುವಂಥ ಅನೇಕ ಜನರು ಇರ್ತಾರೆ. ಆದರೆ ಅವರ ಪ್ರೀತಿಯ ಮಾತುಗಳಿಗೆ, ಮಧುರವಾದಂಥ ಮಾತುಗಳಿಗೆ ನಾವು ಬಲಿಯಾಗಬಾರ್ದು. ಅದರ ದಾಟಿದ ಒಂದು ಸತ್ಯವನ್ನು ನಾವು ಕಂಡುಕೊಳ್ಬೇಕು ಅಂಥೇಳಿ ಕೃಷ್ಣ 2ನೇ ಅಧ್ಯಾಯದಲ್ಲೇ ಅರ್ಜುನನಿಗೆ ಹೇಳ್ತಾನೆ. ಬೃಹದಾರಣ್ಯಕ ಉಪನಿಷತ್ನಲ್ಲೂ ಕೂಡ ಅದೇ, ಹೃದಯೇನ ಹಿ ಸತ್ಯಂ ಜಾನಾತಿ. ಹೃದಯದಿಂದ ಮಾತ್ರ ಒಬ್ಬ ವ್ಯಕ್ತಿ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ, ಇಲ್ಲದೆ ಹೋದರೆ ಇಲ್ಲ ಅಂತ. ಶಂಕರಾಚಾರ್ಯರ
ಪ್ರಸಿದ್ಧವಾದಂಥ ವಿವೇಕ ಚೂಡಾಮಣಿಯಲ್ಲಿ ಬಹಳ ಸುಂದರವಾದಂಥ ಒಂದು ಮಾತಿದೆ. ಎಷ್ಟೇ ನೀವು ಪಾಂಡಿತ್ಯವನ್ನು ಪಡ್ಕೊಂಡಿದ್ರು, ಎಷ್ಟೇ ವೇದ ಉಪನಿಷತ್ತುಗಳನ್ನು ಓದಿದ್ರು, ಕಂಠಪಾಠ ಮಾಡಿದರೂ ಕೂಡ ಅದು ಕೇವಲ ಕಂಠಪಾಠ ಮಾಡಿ ಕಂಠಶೋಷಣೆಗೆ ಅಗತ್ಯ ಹೊರತು ಮುಕ್ತಿಗಾಗಿ ಅಲ್ಲ. ಬಹಳ ನಿರ್ದಾಕ್ಷಿಣ್ಯವಾಗಿ ಶಂಕರಾಚಾರ್ಯರು ಹೇಳ್ತಾರೆ, ಅವೆಲ್ಲವೂ ಭುಕ್ತಯೇ, ನಿನ್ನ ಹೊಟ್ಟೆಗಾಗಿ, ಊಟಕ್ಕಾಗಿ ಅಷ್ಟೇ, ನತು ಮುಕ್ತಯೇ, ನಿನ್ನ ಮುಕ್ತಿಗಾಗಿ ಆಗಲ್ಲ. ಸೊ ಕೇವಲ ವೇದ ಓದಿದ್ದೀನಿ, ನಾನು ಇನ್ನೊಂದು ಓದಿದ್ದೀನಿ ಅಂತ ಮಾತ್ರ ಅದರಲ್ಲೇ ಮುಳುಗೋಗಿದ್ರೆ ಪ್ರಯೋಜನ ಇಲ್ಲ. ಪಾರಮಾರ್ಥಿಕ ಪ್ರಗತಿ ನಮ್ಗೆ ಸಾಧಿಸಬೇಕು ಅಂತಂದರೆ ಅನುಭವ ಮುಖ್ಯ ಅಂತ. ಇಲ್ಲಿ ಡಿ ವಿ ಜಿಯವರು ಶ್ರುತಿ ಅಂದರೆ ವೇದಗಳು ಅಂತ, ತರ್ಕ ಅದು ದರ್ಶನಗಳು ಅಂತ. ಸೊ ಹಾಗೆ ಒಂದು ರೀತಿಯಲ್ಲಿ ವೇದ ವಾಂಗ್ಮಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಇಲ್ಲಿ ಹೇಳಿದ್ದಾರೆ. ನಿತ್ಯ ಜೀವನದಲ್ಲೂ ಕೂಡ ಇದು ಬಹಳ ಅನ್ವಯವಾಗುತ್ತೆ. ನಾವು ಇವತ್ತಿನ ದಿವಸ ವೇದ ಓದದೇ ಇರ್ಬೋದು, ಆದರೆ ನಾವು ಮ್ಯಾಥಮೆಟಿಕ್ಸ್ ಓದ್ತೀವಿ, ನಾವು ಸೈನ್ಸ್ ಓದ್ತೀವಿ, ನಾವು ಸೋಷಿಯಲ್ ಸೈನ್ಸಸ್ ಓದ್ತೀವಿ. ನಾನು ಸೈನ್ಸಲ್ಲಿ ಏನು ಓದಿದ್ದೀನೋ ಅದಷ್ಟೇ ಪರಮ ಸತ್ಯ. ಕಣ್ಣಿಗೆ ಕಾಣದ ವಸ್ತುಗಳನ್ನು ಸೈನ್ಸ್ ಅಲ್ಲಗೆಳೆಯೋದ್ರಿಂದ ನಾನು ಅನುಭವವನ್ನು ನಾನು ಅಲ್ಲಗೆಳಿತೀನಿ ಅನ್ನೋಂಥ ದಡ್ಡತನವನ್ನು ನಾವು ಮಾಡಬಾರ್ದು. ಅನೇಕ ವಿಜ್ಞಾನದ ಆವಿಷ್ಕಾರಗಳು ತರ್ಕದಿಂದ ಆಗಿರುವಂಥವಲ್ಲ, ಅವು ಆ ವಿಜ್ಞಾನಿಗಳ ಒಳದನಿಯನ್ನು ಅವರು ಅನುಸರಿಸಿ ಕೆಲವು ಎಕ್ಸ್ಪರಿಮೆಂಟ್ಸ್ ಮಾಡಿದ್ದರಿಂದ ಬಂದಂಥ ವಿಚಾರಗಳು ಇವತ್ತಿನ ದಿವಸ ಸೈನ್ಸ್ ಅಂತ ನಾವು ಪ್ರೂವ್ ಮಾಡ್ತೀವಿ. ವಿಜ್ಞಾನ ಕೇವಲ ಗಣಿತ, ಕೇವಲ ವೇದ ಉಪನಿಷತ್ತು ಅದಷ್ಟಕ್ಕೆ ನಾವು ಸೀಮಿತವಾಗಿದ್ದರೆ ಅದರಲ್ಲಿರೋಂಥ ಪದಗಳು, ಅದರಲ್ಲಿರೋಂಥ ವಾಕ್ಯಗಳಲ್ಲಿ ಸಿಕ್ಕಾಕೊಳ್ತೀವಿ ಹೊರತು ಅದರಲ್ಲಿರೋಂಥ ಒಳ ಅರ್ಥವನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗಲ್ಲ. ಸೊ ಆ ಅನುಭವ ನಮ್ಮ ಎಲ್ಲರ ಹೃದಯದ ಅಂಗಣದ ಒಳಗಡೆ ಇದೆ. ಅದು ದನಿ ಎತ್ತಿದಾಗ ನಾವು ಆ ದನಿಗೆ ಓಗೊಡಬೇಕು. ನೀನು ಸುಮ್ಮನೆ ಕೂತ್ಕೋ, ನಾನು ವಿಜ್ಞಾನ ನನಗೆ ಹೀಗೆ ಹೇಳ್ತಾ ಇದೆ, ಅದನ್ನು ನನಗೆ ಅಳೆದು ತೋರಿಸ್ತಾ ಇಲ್ಲ, ಹಾಗಾಗಿ ಅನುಭವವನ್ನು ನಾನು ಅಲ್ಲಗೆಳಿತೀನಿ ಅನ್ನೋಂಥ ದಡ್ಡತನವನ್ನು ನಾವು ಮಾಡಿದರೆ ಬಹುಶಃ ಜೀವನಕ್ಕೆ ನಮಗೆ ಬೇಕಾಗೋ ಅನುಭವವನ್ನು ನಾವು ಕಳ್ಕೊಳ್ತಾ ಇರ್ತೀವಿ, ಜ್ಞಾನವನ್ನು, ಸತ್ಯವನ್ನು ನಾವು ಮರೆಮಾಚಿಕೊಳ್ತಾ ಇರ್ತೀವಿ ಅಂತ ಡಿ ವಿ ಜಿಯವರು ಇಲ್ಲಿ ಹೇಳ್ತಾ ಇದ್ದಾರೆ.